ನಮಸ್ತೆ SRM ಚಾನೆಲ್ಗೆ ಸ್ವಾಗತ. ತಮಿಳುನಾಡು ಗೋಳಿಗೆ ಕರಗಿ ಬಿಟ್ರ ಅಲ್ಲಿ DK ಶಿವಕುಮಾರ್ ಅವರು. ಹಾಗಾದ್ರೆ ತಮಿಳುನಾಡಿಗೆ ನೀರು ಬಿಡೋಕೆ ಒಪ್ಕೊಂಡೇ ಬಿಟ್ರ? ಹಾಗಾದ್ರೆ ವಾದ ಪ್ರತಿವಾದ ಯಾವಾಗ ನಡೆಯುತ್ತೆ? ಹಾಗಾದ್ರೆ ಇಲ್ಲಿ ನಮ್ಮಲ್ಲಿ ಎಷ್ಟು ನೀರಿದ್ದಾವೆ, ಅವ್ರಿಗೆ ಎಷ್ಟು ನೀರು ಕೊಡಬೇಕಂತೆ, ಅದನ್ನೆಲ್ಲದೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬಂದ್ಬಿಡ ಬನ್ನಿ. KRS ನಲ್ಲಿರೋ ನೀರು ನಮಗೆ ಕುಡಿಯೋಕ್ಕೆ ಸಾಕಾಗಲ್ಲ. ಅಂಥದ್ರಲ್ಲಿ ತಮಿಳುನಾಡಿಗೆ ಇಲ್ಲಿ ಕನಿಷ್ಠವಾಗಿ ನಮಗೆ 9.46 TMC ತಮಿಳುನಾಡಿಗೆ ಬಿಡಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ವರದಿನ ನೀಡಿದ್ದಾರೆ. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಹೇಳಿದರು, ನಮಗೆ ನೀರು ಸಾಕಾಗಲ್ಲ, ಅದಕ್ಕೋಸ್ಕರ ನೀವು ಕೇಳಬೇಡಿ ಸುಮ್ಮನೆ, ನಮಗೆ ಇಲ್ಲಿ ಕುಡಿಯೋಕ್ಕೂ ಸಾಕಾಗಲ್ಲ, ಬೆಂಗಳೂರಿಗೆ ಕೇವಲ ವಾರಕ್ಕೊಂದು ಟೈಮ್ ನೀರು ಬರ್ತವೆ, ಅಂಥದ್ರಲ್ಲಿ ನಿಮಗೆ ನಾವು ನೀರು ಕೊಟ್ಬಿಟ್ಟು ನಾವು ಡಿಸೆಂಬರ್ವರೆಗೂ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ DK ಶಿವಕುಮಾರ್ ಅವರು ಹೇಳಿದರು. ಆದರೆ ಕೂಡ ತಮಿಳುನಾಡು CM ನಾನು ಒಪ್ಪಲ್ಲ, ನಮಗೆ ಮಾತ್ರ ಸ್ವಲ್ಪನಾದರೂ ಕೂಡ ನೀರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತಮಿಳುನಾಡವರು ವಾದ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕೋಸ್ಕರ ಇವತ್ತು 2:15ಗೆ ಇಲ್ಲಿ ಕಾವೇರಿ ಜಲ ನಿರ್ವಹಣಾ ಅಧಿಕಾರಿಯೊಂದಿಗೆ ಸಭೆಯನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ DK ಶಿವಕುಮಾರ್ ಅವರು ಹಾಗೆಯೇ ತಮಿಳುನಾಡಿಗೆ ಸಂಬಂಧಪಟ್ಟ ಇಲ್ಲಿ ಜಲ ನಿರ್ವಹಣಾ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಬಿಟ್ಟು ಇವತ್ತು ತೀರ್ಮಾನ ತಗೊತಾರಂತಲೇ ಹೇಳ್ಬೋದು. ಇಲ್ಲಿ ಬೆಂಗಳೂರಿಗೆ ವರ್ಷಕ್ಕೆ ಕೇವಲ 24 TMC ನೀರು ಬೇಕಾಗ್ತವೆ, ಅದಕ್ಕೆ ಅಷ್ಟು ಬೆಂಗಳೂರಿಗೆ ಅಷ್ಟು ಬೇಕಾಗ್ತವೆ. ಆದರೆ ಈಗ ಇರೋದು ಇನ್ನು ಡಿಸೆಂಬರ್ವರೆಗೂ ನಮಗೆ ಕನಿಷ್ಠ ಅಂತಂದ್ರು 10 TMC ನೀರು ಬೇಕಾಗ್ತವೆ. ಆದರೆ ಈಗ ಪ್ರತಿದಿನ ನಮಗೆ 2,000 ಲಕ್ಷ ಲೀಟರ್ ನೀರು ಖರ್ಚಾಗ್ತವೆ. ಅಂಥದ್ರಲ್ಲಿ ನಮಗೆ ಸಾಲದು ಬರೋಷ್ಟು ನೀರು ಡ್ಯಾಮಲ್ಲಿದ್ದಾವೆ. ಅಂಥದ್ರಲ್ಲಿ ಇವ್ರಿಗೆ ಕೊಟ್ಬಿಟ್ಟು ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಇವ್ರಿಗೆ ಹೇಳಿದರು. ಆದರೆ ಕೂಡ ಇವರು ನಮಗೆ ಇಲ್ಲ, ಕನಿಷ್ಠ ನೀವು 15 ದಿನವರೆಗೂ ಆದರೂ ನಮಗೆ ಕೊಡಲೇಬೇಕು, 4 TMC ಆದರೂ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡವರು ಪಣ ತೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವಾಗಲೂ ನಾವು ನಿಮಗೆ ಕೊಟ್ಬಿಟ್ರೆಗಿನ KRS ಡ್ಯಾಮ್ನಲ್ಲಿ ಈಗ ಬರೀ 17 TMC ವಾಟರ್ ಇದೆ ಅಷ್ಟೇ. ನಿಮಗೆ ಈಗ ನಾವು 4-5 TMC ಕೊಟ್ಬಿಟ್ರೆ ನಮಗೆ ಇನ್ನು ಉಳಿದಂಥ ಜಿಲ್ಲೆಗಳಿಗೆ ತುಂಬಾ ಕಷ್ಟ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅವು ಯಾವುವು ಅಂತಂತಂದರೆ ಮಂಡ್ಯ, ಮೈಸೂರು, ರಾಮನಗರ, ಈ ಕಡೆ ಇನ್ನು ಉಳಿದಂಥ ಇನ್ನೂ ಹಲವಾರು ಜಿಲ್ಲೆಗಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ನಮ್ಮ ಮಂತ್ರಿ ಹೇಳಿದರೆ. ಆದರೆ ತಮಿಳುನಾಡು ದಳಪತಿ ಏನು ಹೇಳ್ತಾರೆ ಅಂತಂದರೆ 3,500 ಇಲ್ಲಿ ಅಷ್ಟಾದರೂ ನೀವು ನೀರನ್ನು ನಮಗೆ 15 ದಿನಗಳ ಹರಿಸಿ, ಹಾಗಾದರೆ ನಮ್ಮದು ಡ್ಯಾಮು CWRC ಅದು ಸ್ವಲ್ಪ ತುಂಬುತ್ತೆ, ಆಗ ನಮ್ಮ ಜನರಿಗೂ ಕೂಡ ಸ್ವಲ್ಪ ಸಮಸ್ಯೆ ತೀರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ದಳಪತಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ DK ಶಿವಕುಮಾರ್ ಮಾತ್ರ ಸಾಧ್ಯನೇ ಇಲ್ಲ, ನಾನು ನಿಮ್ಮ ಹತ್ರ ಜಗಳಕ್ಕೆ ಇಟ್ಕೊಂಡು ನಮ್ಮ ಕಡೆ ಜನಕ್ಕೆ ಇನ್ನೂ ನೀರನ್ನೇ ಬಿಟ್ಟಿಲ್ಲ, ಕೃಷಿ ಹೆಂಗಾಗುತ್ತೆ ಅವಿಷ್ಟು ನೀರಲ್ಲಿ, ಹಾಗೆಯೇ ಇಲ್ಲಿ ದನ ಕರುಗಳು ಮೇಸಾಣಿಕೆ ಆಗಿರ್ಬೋದು, ಬೆಂಗಳೂರಲ್ಲಿ ಜನಸಂಖ್ಯೆ ಈಗ ಜಾಸ್ತಿ ಆಗ್ತಾ ಬರ್ತಂಗೆಲ್ಲ ನೀರು ಕೂಡ ಜಾಸ್ತಿನೇ ಬೇಕಾಗ್ತಾ ಇದೆ. ಇಂಥದ್ರಲ್ಲಿ ನೀವು ಈ ಸರಿ ಮಳೆನೇ ಇಲ್ಲ, ಈ ಸರಿ ಡ್ಯಾಮ್ ಕೂಡ ಅಷ್ಟು ಫುಲ್ ಆಗಿದ್ರೆ ಬೇಕಾದರೆ ಬಿಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಹೇಳಿದರು. ಆದರೆ ಕೂಡ ಇದು ನಮಗೆ ಯಾವುದು ಕೂಡ ಬೇಡ, ನಿರ್ಣಯ ಮಾಡೇ ಬಿಡೋಣ, ಸಭೆಯಲ್ಲಿ ದೆಹಲಿಯಲ್ಲಿ ಏರ್ಪಡಿಸಿ ಅಂತ ಹೇಳ್ಬಿಟ್ಟು ಇವತ್ತು 2:15ಗೆ ಇಲ್ಲಿ ಕಾವೇರಿ ಜಲ ನಿರ್ವಹಣಾ ಅಧಿಕಾರಿಯೊಂದಿಗೆ ಇವತ್ತು ಸಭೆಯನ್ನು ಏರ್ಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ ಸಭೆಯಲ್ಲಿ ಏನೇನು ನಿರ್ಣಯ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇವತ್ತು ಎಲ್ಲರೂ ಕೂಡ ನಿರ್ಣಯ ತಗೊಂತಾರೆ. ಇವತ್ತು ರೈತರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇಷ್ಟು ಜನ ಪ್ರತಿಭಟನೆ ಮಾಡಿದಂಥ ಜನರಿಗೆಲ್ಲ ಇವತ್ತು ಸಿಗುವಂಥ ನಿರ್ಣಯ ಎಲ್ಲರಿಗೂ ಕೂಡ ಬೆಲೆ ತಕ್ಕಂಥದ್ದೇ ಆಗಿರುತ್ತೆ. ಹಾಗಾದರೆ ಏನಾಗುತ್ತೆ ಅಂತ ಕಾದು ನೋಡ್ಕೊತಾ ಇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್.